Hello everyone, this is Professor LG Guru sir. Welcome to my online classes. It is second problem on cost sheet. From the following information, you are required to prepare the statement show the cost of goods sold and total cost. Okay, particulars nodri. First one, stock on 1/1/2016. Raw materials 30,000, work in progress 25,000, finished goods 60,000. Next, second, raw material purchased 4,50,000, wages paid 2 lakh, selling and distribution overhead 20,000. Next, fifth information, stock on 31/12/2016. ಅದರಲ್ಲಿ ನೋಡ್ರಿ raw materials 25,000, work in progress 15,000, finished goods 55,000. Next, sixth information, administrative overhead 30,000, sales 9 lakh, factory on cost 92,000, wages outstanding 30,000. Okay, here you have to calculate the ಕಾಸ್ಟ್ ಶೀಟ್ ಅಂದರೆ ಕ್ಯಾಲ್ಕುಲೇಷನ್ನ ಮಾಡಬೇಕು. ಹೌದಾ, ಕಾಸ್ಟ್ ಶೀಟ್ ಒಳಗೆ ಏನಪ್ಪ ಅಂದ್ರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡು ಆ್ಯಂಡ್ ಟೋಟಲ್ ಕಾಸ್ಟನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಬಿಫೋರ್ ಸಾಲ್ವ್ ದಿ ಪ್ರಾಬ್ಲಮ್, ಫಸ್ಟ್ ಯು ಹ್ಯಾವ್ ಟು ಸಿ ದಿ ಪರ್ಟಿಕ್ಯುಲರ್ಸ್. ಓಕೆ, ಯಾವ ಎಲ್ಲಿ ತೊಗೋಬೇಕು ನೋಡ್ರಿ. ಫಸ್ಟ್, ಸ್ಟಾಕ್ ಆನ್ 1/1/2016, ಇಟ್ ಈಸ್ ದಿ ಓಪನಿಂಗ್ ಬ್ಯಾಲೆನ್ಸ್. ಹೌದಾ, ಓಪನಿಂಗ್ ಇದು. ಹೌದಾ, ಓಪನಿಂಗ್ ರಾ ಮಟೀರಿಯಲ್ಸ್ ಇದನ್ನ ಟಾಪ್ ಆಫ್ ದಿ ಕಾಸ್ಟ್ ಶೀಟ್ ತಗೋಬೇಕು. ನೆಕ್ಸ್ಟ್, ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್. ಓಕೆ, ಎಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಬೇಕಪ್ಪ ಅಂತಂದ್ರೆ ಇದನ್ನ ಫ್ಯಾಕ್ಟ್ರಿ ಓವರ್ ಹೆಡ್ ಒಳಗೆ. ನೆಕ್ಸ್ಟ್, ಮೂರನೇದು ಫಿನಿಶ್ಡ್ ಗೂಡ್ಸ್. ಹೌದಾ, ಇದೇನಪ್ಪ ಅಂದ್ರೆ ಓಪನಿಂಗ್ ಫಿನಿಶ್ಡ್ ಗೂಡ್ಸ್ ಅದು ತಗೋಬೇಕು. ಇದನ್ನ ಎಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಬೇಕು? ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಒಳಗೆ ಅಡ್ಜಸ್ಟ್ಮೆಂಟ್ ಮಾಡಬೇಕು. ನೆಕ್ಸ್ಟ್, ರಾ ಮಟೀರಿಯಲ್ಸ್ ಪರ್ಚೇಜ್. ಓಕೆ, ಯು ಹ್ಯಾವ್ ಟು ಆ್ಯಡ್. ಹೌದಾ, ಇದನ್ನು ಆ್ಯಡ್ ಮಾಡಿರಿ. ಎಲ್ಪ ಅಂತಂದ್ರೆ ಓಪನಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್ಸ್ ತೊಗೊಂಡಿರ್ತೀರಿ, ಅದರೊಳಗೆ ಆ್ಯಡ್ ಮಾಡಿರಿ ರಾ ಮಟೀರಿಯಲ್ಸ್ ಪರ್ಚೇಸ್ಡ್. ನೆಕ್ಸ್ಟ್, ವೇಜಸ್ ಪೇಯ್ಡ್. ಹೌದಾ, ಇಲ್ಲೇ ಬಿಫೋರ್ ದಿ ಪ್ರೈಮ್ ಕಾಸ್ಟ್. ಹೌದಾ, ಅಲ್ಲಿ ಏನಪ್ಪ ಅಂತಂದ್ರೆ ಆ್ಯಡ್ ಅಂತ ಮಾಡ್ಕೋಬೇಕು. ಅಲ್ಲಿ ವೇಜಸ್ ಎಷ್ಟೈತಿ, ಇಟ್ ಮೀನ್ಸ್ ಡೈರೆಕ್ಟ್ ವೇಜಸ್. ಏನಾದರೂ ಇಲ್ಲೇ ಔಟ್ಸ್ಟ್ಯಾಂಡಿಂಗ್ ಇದ್ರೆ ಇದ್ರೊಳಗೆ ಕೂಡಿಸ್ಕೋಬೇಕು. ನೆಕ್ಸ್ಟ್, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್. ಓಕೆ, ಇದ್ರ ಮೂರನೇದು ಓವರ್ ಹೆಡ್ ಒಳಗೆ ಬರ್ತೈತ್ರಿ ಇದು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್. ಇದನ್ನು ಅಲ್ಲಿ ತೊಗೊಳ್ರಿ. ನೆಕ್ಸ್ಟ್, ಸ್ಟಾಕ್ ಆನ್ 31/12/2016, ಇಟ್ ಈಸ್ ದಿ ಕ್ಲೋಸಿಂಗ್ ಡೇಟ್ ಇದು. ಹೌದಾ, ಕ್ಲೋಸಿಂಗ್ ಡೇಟ್ ರೀ. ಇಲ್ಲೇ ಯಾವ ರೀತಿ ಮಾಡ್ಕೋತೀರಪ್ಪ ಅಂತಂದ್ರೆ ಕ್ಲೋಸಿಂಗ್ ರಾ ಮಟೀರಿಯಲ್ಸ್. ಹೌದಾ, ಇಲ್ಲಿಕಂದ್ರೆ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್ಸ್ 25,000 ಲೆಸ್ ಮಾಡಿರಿ. ನೆಕ್ಸ್ಟ್, ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್. ಹೌದಾ, ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ 31/12 ಕೊಟ್ಟಾರ, ಇಟ್ ಮೀನ್ಸ್ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್. ಇದನ್ನು ಲೆಸ್ ಮಾಡಿರಿ. ಎಲ್ಲಿಪ್ಪ ಅಂತಂದ್ರೆ ಫ್ಯಾಕ್ಟ್ರಿ ಓವರ್ ಹೆಡ್ ಒಳಗೆ. ನೆಕ್ಸ್ಟ್, ಕ್ಲೋಸಿಂಗ್ ಫಿನಿಶ್ಡ್ ಗೂಡ್ಸ್. ಹೌದಾ, ಇದು ಕೂಡ ಕ್ಲೋಸಿಂಗ್ ರೀ. ಎದಪ್ಪ ಅಂದ್ರೆ 31/12/2016 ಕೊಟ್ಟಾರ, ಇದನ್ನು ಲೆಸ್ ಮಾಡಿರಿ. ಎಲ್ಲಿಪ್ಪ ಅಂತಂದ್ರೆ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಒಳಗೆ. ನೆಕ್ಸ್ಟ್ ಒನ್, ಸಿಕ್ಸ್ತ್ ಇನ್ಫಾರ್ಮೇಷನ್ ಒಳಗೆ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಒಳಗೆ ತೊಗೋಬೇಕು ಇದನ್ನು. ಹೌದಾ, ಸೆಕೆಂಡ್ ಓವರ್ ಹೆಡ್ ಒಳಗೆ ತೊಗೋಬೇಕು. ನೆಕ್ಸ್ಟ್, ಸೇಲ್ಸ್. ಹೌದಾ, ಬಾಟಮ್ ಆಫ್ ದಿ ಕಾಸ್ಟ್ ಶೀಟ್ ಒಳಗೆ ತೊಗೊಳ್ರಿ. ಇದು ಸೇಲ್ಸ್ ಎದು ಕೊಟ್ಟಿದ್ದಾರಪ್ಪ ಅಂತಂದ್ರೆ ಕಂಪ್ಯಾರಿಸನ್ ನೋಡಬೇಕು. ಹೌದಾ, ಟೋಟಲ್ ಕಾಸ್ಟು ಮತ್ತು ಸೇಲ್ಸಿಗೆ ಕಂಪ್ಯಾರಿಸನ್ ಮಾಡಿ ಪ್ರಾಫಿಟ್ ಆಗತ್ತೆ ಲಾಸ್ ಆಗತ್ತೆ ನೋಡ್ಕೋಬೇಕ್ರಿ. ನೆಕ್ಸ್ಟ್, ಫ್ಯಾಕ್ಟ್ರಿ ಆನ್ ಕಾಸ್ಟ್. ಹೌದಾ, ಫ್ಯಾಕ್ಟ್ರಿ ಆನ್ ಕಾಸ್ಟ್ ಇದು ಫಸ್ಟ್ ಒನ್ನ ಓವರ್ ಹೆಡ್ ಒಳಗೆ ಬರ್ತತಿ. ನೆಕ್ಸ್ಟ್, ವೇಜಸ್ ಔಟ್ಸ್ಟ್ಯಾಂಡಿಂಗ್. ಹೌದಾ, ವೇಜಸ್ ಔಟ್ಸ್ಟ್ಯಾಂಡಿಂಗ್ ಅಲ್ಲಿ ಮೇಲ್ಗಡೆ ಏನಪ್ಪ ಅಂತಂದ್ರೆ ಪ್ರೈಮ್ ಕಾಸ್ಟ್ಗಿಂತ ಬಿಫೋರ ಡೈರೆಕ್ಟ್ ವೇಜಸ್ ತೊಗೊಂಡಿರ್ತೀರಿ, ಅದ್ರೊಳಗೆ ಔಟ್ಸ್ಟ್ಯಾಂಡಿಂಗ್ ವೇಜಸ್ಸನ್ನು ಕೂಡಿಸ್ಕೋಬೇಕು. ಓಕೆ, ಇದನ್ನು ಸಾಲ್ವ್ ಮಾಡ್ರಿ. ಈಗ ಫಸ್ಟು ಪ್ರಿಪರೇಷನ್ ಆಫ್ ಕಾಸ್ಟ್ ಶೀಟ್ ಆ್ಯಸ್ ಆನ್ 31/12/2016. ಓಕೆ, ಕೆಳಗಡೆ ಯು ಹ್ಯಾವ್ ಟು ಟೇಕ್ 2 ಕಾಲಮ್ಸ್. ಫಸ್ಟ್ ಒನ್ ಪರ್ಟಿಕ್ಯುಲರ್ಸ್, ನೆಕ್ಸ್ಟ್ ಒನ್ ಅಮೌಂಟ್. ಹೌದಾ, ಫಸ್ಟು ಮಟೀರಿಯಲ್ ಕನ್ಸ್ಯೂಮ್ಡ್ ಒಳಗೆ ಏನೇನು ತೊಗೋಬೇಕು ನೋಡ್ರಿ. ಓಪನಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್ಸ್. ಓಕೆ, ಅಲ್ಲಿ ಕೊಟ್ಟಾರ ನೋಡ್ರಿ. ಮೊದಲ ಇಲ್ಲೈತೆ ನೋಡ್ರಿ, ಓಪನಿಂಗ್ ಹೆಂಗೆ ತಿಳ್ಕೊತೀರಿ? 1/1/2016, ಇಟ್ ಈಸ್ ದಿ ಓಪನಿಂಗ್.
ಓಪನಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್ಸ್ ಅಂತೇಳಿ 30,000 ತೊಗೋಬೇಕು. ಓಕೆ, ಓಪನಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್ಸ್ 30,000 ತೊಗೊಂಡ್ರಿ. ನೆಕ್ಸ್ಟ್ ಆ್ಯಡ್ ಪರ್ಚೇಸ್ ಆಫ್ ರಾ ಮಟೀರಿಯಲ್ಸ್ ಕೊಟ್ಟಾರ ನೋಡ್ರಿ, ಎಷ್ಟೈತದು 4,50,000 ತಗೋರಿ. ಓಕೆ, ಎರಡೂ ಕೂಡಿಸ್ರಿ, ಕೂಡಿಸಿದ ಎಷ್ಟಾಗತಿ 4,80,000. ನೆಕ್ಸ್ಟ್ ಅದ್ರ ಲೆಸ್ ಏನು ಮಾಡ್ತೀರಪ್ಪ ಅಂತಂದ್ರೆ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್ಸ್. ಓಕೆ, ನೋಡ್ರಿ ಬೇಕಾರ ಕೊಟ್ಟಾರ ನೋಡ್ರಿ ಅವರು, ಇಲ್ಲೇ ಕ್ಲೋಸಿಂಗ್ ಐತೆ ನೋಡ್ರಿ, ಸ್ಟಾಕ್ ಆನ್ 31/12 ಇಟ್ ಈಸ್ ದಿ ಕ್ಲೋಸಿಂಗ್. ಅಲ್ಲೇ ರಾ ಮಟೀರಿಯಲ್ಸ್, ಹೌದಾ, ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್ಸ್ 25,000. ಇದನ್ನು 25,000 ತೊಗೊಳ್ರಿ, ಲೆಸ್ ಮಾಡಿರಿ. ಲೆಸ್ ಮಾಡಿದ ಅಮೌಂಟ್ ಎಷ್ಟಾಗತಿ 4,55,000. ಓಕೆ, ಬಂದದ ಅಮೌಂಟ ಡೈರೆಕ್ಟ್ ಮಟೀರಿಯಲ್. ನೆಕ್ಸ್ಟ್ ಆ್ಯಡ್ ಡೈರೆಕ್ಟ್ ವೇಜಸ್, ಹೌದಾ, ಡೈರೆಕ್ಟ್ ವೇಜಸ್ 2 lakh ಕೊಟ್ಟಾರ ನೋಡ್ರಿ ಅವರು, ಇಲ್ಲೈತೆ ನೋಡ್ರಿ ವೇಜಸ್ ಪೇಡ್, ಹೌದಾ, ವೇಜಸ್ ಪೇಡ್ ಇಟ್ ಮೀನ್ಸ್ ಡೈರೆಕ್ಟ್ ವೇಜಸ್ ಎಷ್ಟೈತಿ 2 lakh. ಇದನ್ನು ಇನ್ಸೈಡ್ ಕಾಲಮ್ ಒಳಗೆ ತೊಗೊಳ್ರಿ. ಓಕೆ, ಡೈರೆಕ್ಟ್ ವೇಜಸ್ 2 lakh ಇನ್ಸೈಡ್ ಕಾಲಮ್ ಒಳಗೆ. ನೆಕ್ಸ್ಟ್ ವೇಜಸ್ ಔಟ್ಸ್ಟ್ಯಾಂಡಿಂಗ್, ವೇಜಸ್ ಔಟ್ಸ್ಟ್ಯಾಂಡಿಂಗ್ ಐತಿ 30,000. ಎಷ್ಟೈತದು 30,000 ತೊಗೊಳ್ರಿ, ಎರಡು ಕೂಡಿಸ್ರಿ 2,30,000. ಎಷ್ಟಾಗತ್ರಿ ಇದು ಕೂಡಿಸಿದ್ರೆ 6,85,000. ಇಟ್ ಈಸ್ ದಿ ಪ್ರೈಮ್ ಕಾಸ್ಟ್. ನೆಕ್ಸ್ಟ್ ಆ್ಯಡ್ ಫ್ಯಾಕ್ಟರಿ ಓವರ್ ಹೆಡ್, ಫ್ಯಾಕ್ಟ್ರಿ ಆನ್ ಕಾಸ್ಟ್, ಹೌದಾ, ಫ್ಯಾಕ್ಟ್ರಿ ಆನ್ ಕಾಸ್ಟ್ ಐತಿ ನೋಡ್ರಿ, ಫ್ಯಾಕ್ಟ್ರಿ ಆನ್ ಕಾಸ್ಟ್ 92,000. ಇದನ್ನು ತೊಗೊಳ್ರಿ. ಓಕೆ, ಆ್ಯಡ್ ಮಾಡಿರಿ, ಎಷ್ಟಾಗತಿ 7,77,000. ನೆಕ್ಸ್ಟ್ ಇದ್ರೊಳಗೆ ಏನಪ್ಪ ಅಂತಂದ್ರೆ ವರ್ಕ್ ಇನ್ ಪ್ರೋಗ್ರೆಸ್ ಅಡ್ಜಸ್ಟ್ಮೆಂಟನ್ನು ಮಾಡಬೇಕು. ಓಪನಿಂಗ್ ಇದ್ರೆ ಪ್ಲಸ್ ಮಾಡಿರಿ, ಕ್ಲೋಸಿಂಗ್ ಇದ್ರೆ ಲೆಸ್ ಮಾಡ್ಕೋಬೇಕು. ಓಪನಿಂಗ ವರ್ಕ್ ಇನ್ ಪ್ರೋಗ್ರೆಸ್, ಹೌದಾ, ಇಲ್ಲಿ ನೋಡ್ರಿ ವರ್ಕ್ ಇನ್ ಪ್ರೋಗ್ರೆಸ್ ಇಟ್ ಮೀನ್ಸ್ ಓಪನಿಂಗ್. ವರ್ಕ್ ಇನ್ ಪ್ರೋಗ್ರೆಸ್ ಇದೇನಪ್ಪ ಅಂದ್ರೆ ಓಪನಿಂಗ್ 1/1 ಇಟ್ ಈಸ್ ದಿ ಓಪನಿಂಗ್. ಎಷ್ಟೈತಿ 25,000 ಆ್ಯಡ್ ಮಾಡಿರಿ. ಓಕೆ, 25,000 ಆ್ಯಡ್ ಮಾಡಿದ್ರಿ, ಕೂಡಿಸಿರಷ್ಟಾಗತಿ 8,02,000. ನೆಕ್ಸ್ಟ್ ಲೆಸ್ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್. ಓಕೆ, ಇಲ್ಲಿ ಮೇಲೆ ಐತೆ ನೋಡ್ರಿ ವರ್ಕ್ ಇನ್ ಪ್ರೋಗ್ರೆಸ್ ಇಟ್ ಈಸ್ ದಿ ಕ್ಲೋಸಿಂಗ್, ಹೌದಾ, ಅಲ್ಲೇನಪ್ಪ ಅಂತಂದ್ರೆ 31/12/2016 ಕೊಟ್ಟಾರ. ಕ್ಲೋಸಿಂಗ್ ಎಷ್ಟೈತಿ 15,000. 15,000 ತೊಗೊಂಡು ಲೆಸ್ ಮಾಡಿರಿ, 7,87,000 ಬಂದಿದ್ದ ಅಮೌಂಟ ವರ್ಕ್ಸ್ ಕಾಸ್ಟ್. ನೆಕ್ಸ್ಟ್ ಒನ್ ಎರಡನೇದು ಓವರ್ ಹೆಡ್ ಯಾವುದು, ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಅಥವಾ ಆಫೀಸ್ ಓವರ್ ಹೆಡ್, ಹೌದಾ, ಡೈರೆಕ್ಟಾಗಿ ಕೊಟ್ಟಾರ್ರಿ ಅವರು, ನೋಡ್ರಿ ಬೇಕಾರದು. ಓಕೆ, ಇಲ್ಲಿ ಮೇಲ್ಗಡೆ ನೋಡ್ರಿ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್, ಇದನ್ನು ಡೈರೆಕ್ಟಾಗಿ ತೊಗೊಂಬಿಡ್ರಿ. ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ 30,000. ಓಕೆ, ಎರಡು ಕೂಡಿಸ್ರಿ ಎಷ್ಟಾಗತಿ 7,87,000. ನೆಕ್ಸ್ಟ್ 30,000 ಇಟ್ ಮೀನ್ಸ್ 8,17,000 ಬಂದಿದ್ದ ಅಮೌಂಟ ಕಾಸ್ಟ್ ಆಫ್ ಪ್ರೊಡಕ್ಷನ್. ನೆಕ್ಸ್ಟ್ ಫಿನಿಶ್ಡ್ ಗೂಡ್ಸ್ ಇದ್ರೆ ಇದರಲ್ಲಿ ಅಡ್ಜಸ್ಟ್ಮೆಂಟನ್ನು ಮಾಡಿರಿ. ಓಕೆ, ಆ್ಯಡ್ ಓಪನಿಂಗ್ ಫಿನಿಶ್ಡ್ ಗೂಡ್ಸ್, ಹೌದಾ, ಓಪನಿಂಗ್ ಫಿನಿಶ್ಡ್ ಗೂಡ್ಸ್ ಇಟ್ ಮೀನ್ಸ್ 60,000 ಕೂಡಿಸ್ಕೋಬೇಕು, ಹೌದಾ. ಓಪನಿಂಗ್ ಹೆಂಗೆ ತಿಳ್ಕೊತೀರಪ್ಪ ಅಂತಂದ್ರೆ 1/1 ಐತಿ, ಇಟ್ ಮೀನ್ಸ್ ಓಪನಿಂಗ್, ಹೌದಾ. ಆ್ಯಡ್ ಓಪನಿಂಗ್ ಫಿನಿಶ್ಡ್ ಗೂಡ್ಸ್ 60,000 ಕೂಡಿಸಿದ್ರೆ ಎಷ್ಟಾಗಿದ್ದು 8,77,000. ನೆಕ್ಸ್ಟ್ ಲೆಸ್ ಕ್ಲೋಸಿಂಗ್ ಫಿನಿಶ್ಡ್ ಗೂಡ್ಸ್, ಹೌದಾ, ಇಲ್ಲಿ ಮೇಲ್ಗಡೆ ಐತೆ ನೋಡ್ರಿ ಕ್ಲೋಸಿಂಗ್ ಫಿನಿಶ್ಡ್ ಗೂಡ್ಸ್, ಹೌದಾ, 55,000 ಲೆಸ್ ಮಾಡಿರಿ. ಲೆಸ್ ಮಾಡಿದ ಅಮೌಂಟ 8,22,000. ಓಕೆ, ಬಂದದ ಅಮೌಂಟ್ ಏನಪ್ಪ ಅಂದ್ರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ನೆಕ್ಸ್ಟ್ ಥರ್ಡ್ ಒನ್ ಓವರ್ ಹೆಡ್ ಯಾವುದು, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್. ಓಕೆ, ಇಲ್ಲಿ ಏನಪ್ಪ ಅಂದ್ರೆ ಡೈರೆಕ್ಟಾಗಿ ಕೊಟ್ಟಾರ ನೋಡ್ರಿ. ಓಕೆ, ಇಲ್ಲಿ ನೋಡ್ರಿ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಎಷ್ಟೈತಿ 20,000 ತೊಗೋರಿ. ಓಕೆ, 20,000 ತೊಗೊಂಡ್ರಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ಆ್ಯಡ್ ಮಾಡಿರಿ 8,22,000 ಪ್ಲಸ್ 20,000 ಇಟ್ ಮೀನ್ಸ್ 8,42,000. ಓಕೆ, ಬಂದದ ಅಮೌಂಟ ಟೋಟಲ್ ಕಾಸ್ಟ್ ಅಥವಾ ಕಾಸ್ಟ್ ಆಫ್ ಸೇಲ್ಸ್ ಅಂತ ಹೇಳ್ತಿರ್ತಾರೆ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಸೇಲ್ಸ್ ತೊಗೊಳ್ರಿ. ಸೇಲ್ಸ್ ಎಷ್ಟೈತಿ 9 lakh, ಸೇಲ್ಸ್ 9 lakh. ಓಕೆ, ಟೋಟಲ್ ಕಾಸ್ಟ್ ಎಷ್ಟೈತಿ, ಟೋಟಲ್ ಕಾಸ್ಟ್ 8,42,000. ನೆಕ್ಸ್ಟ್ 9 lakh ಕಂಪ್ಯಾರಿಸನ್ ಮಾಡಿರಿ, ಇಲ್ಲೇ ಸೇಲ್ಸ್ ಜಾಸ್ತಿ ಆಗೈತಿ. ಸೇಲ್ಸ್ ಈಸ್ ಹೈಯರ್ ದೆನ್ ಟೋಟಲ್ ಕಾಸ್ಟ್. ಓಕೆ, ಇಟ್ ಮೀನ್ಸ್ ಪ್ರಾಫಿಟ್ ಆಗ್ತತಿ. ಓಕೆ, ಡಿಫ್ರೆನ್ಸಸ್ ಅಮೌಂಟ್ ಎಷ್ಟೈತಿ ಆಗೈತೆ ನೋಡ್ರಿ, ಅದು 8,42,000 ನೆಕ್ಸ್ಟ್ 9 lakh ಡಿಫ್ರೆನ್ಸಸ್ ಅಮೌಂಟ್ 58,000 ಆಗೈತಿ. ಬಂದದ ಅಮೌಂಟ್ ಪ್ರಾಫಿಟ್ ಆಗ್ತತಿ, ಹೌದಾ. ಸೇಲ್ಸ್ ಈಸ್ ಹೈಯರ್ ದೆನ್ ಟೋಟಲ್ ಕಾಸ್ಟ್. ಓಕೆ, ಪ್ರಾಫಿಟ್ ಆಗೈತಿ ಎಷ್ಟಾಗೈತಿ 58,000. ಓಕೆ, ಈ ರೀತಿಯಾಗಿ ಸಾಲ್ವ್ ಮಾಡಬೇಕು. ಥ್ಯಾಂಕ್ ಯು.